ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಆ್ಯಂಡ್ ಅವರ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಅವ್ರ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು, ಅವ್ರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಜಸ್ಟಿಸ್ ಸ್ಟಾರ್ಟ್ ಬರ್ತಾ ಇದೆ. ಓಕೆ, ಮತ್ತು 5 ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಅನ್ನುವಂಥದ್ದು ಆಗಿದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ಬೇರೆ ಒಂದು ವ್ಯಕ್ತಿಯ ಸಂಪರ್ಕ ನಿಮ್ಮ ವ್ಯಕ್ತಿಗೆ ಇರೋದ್ರಿಂದ ಈ ಪರ್ಸನ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ವಿಚಾರವಾಗಿ ನಿಮ್ಮಿಂದ ದೂರ ಹೋಗಿರೋ ಥರ ಇಲ್ಲಿ ಕಾಣಿಸ್ತಾ ಇರೋದು. ಆ್ಯಂಡ್ ಆ ಪರ್ಸನ್ ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಅಂದರೆ ಆ ವ್ಯಕ್ತಿನೂ ಇದ್ದು ನೀವು ಇರೋ ಹಾಗೆ ತುಂಬ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಬಟ್ ರಿಲೇಷನ್ಶಿಪ್ ಅನ್ನೋವಂಥದ್ದು ಎರಡು ದೋಣಿ ಮೇಲೆ ಕಾಲಿಡೋದಕ್ಕಾಗಲ್ಲ ಅಲ್ಲ. ಸೊ ಅದರಿಂದ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಅವರ ಒಂದು ಲೈಫ್ನ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ರೀಡಿಂಗ್ ಪ್ರಕಾರ ಈ ಪರ್ಸನ್ ಇನ್ನೂ ಕೂಡ ನಿಮ್ಮ ಮೇಲೆ ಒಂದು ಫೀಲಿಂಗ್ ಅನ್ನುವಂಥದ್ದು ಈಗಲೂ ಇದೆ. ಯಾಕೆಂದರೆ ಜಸ್ಟಿಸ್ ಕಾರ್ಡ್ ಬಂದಾಗ ನಿಮಗೆ ನ್ಯಾಯ ಅನ್ನುವಂಥದ್ದು ಸಿಗುತ್ತೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ನಿಮ್ಮ ಹತ್ರ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಮಾಡ್ಕೊಂಡಿದ್ರು ಕೂಡ ಈ ಪರ್ಸನ್ ನಿಮಗೆ ಅಪ್ರೋಚ್ ಮಾಡಬೇಕು ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಅವ್ರು ನಿಮಗೆ ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು. ಅವ್ರು ನಿಮ್ಮನ್ನು ತುಂಬ ಸ್ಪೈ ಮಾಡ್ತಿದ್ದಾರೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್, ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ನೋಡೋದು, ನೀವು ಹೋಗ್ತಿದ್ರೆ ನೋಡೋದು, ಬರ್ತಿದ್ರೆ ನೋಡೋ ಅಂಥದ್ದು, ಅಥವಾ ನೀವು ಕಾಲಲ್ಲಿ ಅಥವಾ ಮೆಸೇಜಲ್ಲಿ ಇದ್ದರೆ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ನೋಡೋ ಅಂಥದ್ದು, ಈ ಥರದ್ದು ಸ್ಪೈನ ಅವರು ಮಾಡ್ತಾನೇ ಇದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಇಂಟ್ರೆಸ್ಟ್ ಅನ್ನೋವಂಥದ್ದು ಈಗಲೂ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಪೇಜ್ ಆಫ್ ಸ್ವಾರ್ಡ್ ಎರಡೂ ಬಂದಿದೆ ಅಂತ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಆ ಪರ್ಸನ್ ನಿಮ್ಮನ್ನು ಇನ್ನೂ ಕೂಡ ಇಷ್ಟಪಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಹತ್ರ ಮಾತಾಡಬೇಕು, ಕಮ್ ಬ್ಯಾಕ್ ಮಾಡಬೇಕು ಅನ್ನೋವಂಥದ್ದಿದೆ ಅಂತ ಅಂದ್ಬಿಟ್ಟು ಅರ್ಥ. ಆ್ಯಂಡ್ ಈ ಪರ್ಸನ್ ತುಂಬಾ ಫೀಲಿಂಗ್ಸ್ ಅನ್ನೋವಂಥದ್ದು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಅವರು ನಿಮ್ಮನ್ನ ಇನ್ನೂ ದೂರದಿಂದ ನೋಡ್ತಿದ್ದಾರೆ. ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೀವು ಏನು ಮಾಡ್ತಿದ್ದೀರಾ, ಹೆಂಗೆ ಇದ್ದೀರಾ, ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿದ್ದೀರಾ ಅನ್ನೋವಂಥ ಒಂದು ಕ್ಯೂರಿಯಾಸಿಟಿನ ಈ ಪರ್ಸನ್ ಇನ್ನೂ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ನಿಮ್ಮನ್ನು ಈಗಲೂ ಕೂಡ ಅಬ್ಸರ್ವ್ ಅನ್ನೋವಂಥದ್ದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಅಟ್ರ್ಯಾಕ್ಷನ್ ಅನ್ನೋವಂಥದ್ದಿದೆ. ಅವರು ತುಂಬ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ. ಯಾರು ಏನೇ ಮಾಡಿದ್ರು ಕೂಡ ಅವರು ಆ ಒಂದು ಫೀಲಿಂಗ್ಸಿಂದ ದೂರ ಹೋಗಲ್ಲ. ಅವರ ಕನೆಕ್ಷನ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರ ಕಮಿಟ್ಮೆಂಟ್ ಅನ್ನುವಂಥದ್ದು ಈ ಪರ್ಸನ್ಗೆ ಪ್ರಾಬ್ಲಮ್ ಅನ್ನುವಂಥದ್ದು ಆಗಬಹುದು. ಅವ್ರಿಗಿರೋವಂಥ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರಬಹುದು, ಅದು ಈ ಪರ್ಸನ್ಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಅದರಿಂದ ಈ ಪರ್ಸನ್ ಆ ಒಂದು ಸಿಚುವೇಶನಿಂದ ಹೊರಗಡೆ ಬಂದು ನಿಮಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ಗೆ. ಬಟ್ ಅವ್ರಿಗೆ ನಿಮ್ಮ ಮೇಲೆ ಇರುವಂಥ ಇಂಟ್ರೆಸ್ಟ್ ಅಂತೂ ಇನ್ನೂ ಏನೂ ಕಮ್ಮಿ ಆಗಿಲ್ಲ. ಅವ್ರು ಇನ್ನೂ ನಿಮ್ಮನ್ನ ಇಂಟ್ರೆಸ್ಟ್ ಅನ್ನುವಂಥದ್ದು ಇನ್ನೂ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಹ್ಯಾಂಡ್ಮ್ಯಾನ್ ಬಂದಿದೆ. ಹ್ಯಾಂಡ್ಮ್ಯಾನ್ ಅಂತ ಅಂದರೆ ಒಂದು ರೀತಿಯ ಒಂದು ವಿಚಾರಗಳನ್ನ ಇನ್ನೊಂದು ರೀತಿಯಲ್ಲಿ ನೋಡುವಂಥದ್ದು. ಬಟ್ ಆ ಪರ್ಸನ್ ನಿಮ್ಮನ್ನು ಎಷ್ಟೇ ನೋಡಿದ್ರು ಇದು ಕಾಂಪ್ಲಿಕೇಟೆಡ್ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಈ ಒಂದು ರಿಲೇಷನ್ಶಿಪ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಬಿಕಾಸ್ ಅವ್ರಿಗೆ ಆದಂಥ ಒಂದು ಫ್ಯಾಮಿಲಿ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅದೆಲ್ಲನೂ ಬಿಟ್ಟು ಅವರು ಆ್ಯಕ್ಷನ್ ತೊಗೊಳ್ಳೋ ಪರಿಸ್ಥಿತಿಯಲ್ಲಿ ಆ ಪರ್ಸನ್ ಇಲ್ಲ. ಅಗೇನ್ ನಾನು ಹೇಳ್ದಂಗೆ 3 ಆಫ್ ಕಪ್ಸ್ ಅಂತ ಅಂದರೆ ಅವರ ಜೀವನದಲ್ಲಿ ಅವ್ರಿಗೆ ಒಂದು ಸಂಬಂಧ ಆಗಿರ್ಬೋದು, ಅಥವಾ ಹೆಂಡತಿ, ಮಕ್ಕಳು, ಗಂಡ, ಈ ಥರ ಅವ್ರದ್ದೇ ಆದಂಥ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿಗೆ ಅವರು ಟೈಮ್ ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ. ಅದು ಅವ್ರನ್ನ ಸ್ಟಕ್ ಮಾಡಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಬಟ್ ಆದರೂ ಕೂಡ ಆ ಪರ್ಸನ್ ನಿಮ್ಮನ್ನು ಅವರ ಜೀವನದಲ್ಲಿ ಒಂದು ಭಾಗ ಅಂತ ಅವರು ಟ್ರೀಟ್ ಮಾಡಿದ್ದಾರೆ. ಅವ್ರು ಎಷ್ಟೇ ಅವರ ವ್ಯಕ್ತಿಗೆ ಕನೆಕ್ಟ್ ಆಗಿದ್ರು ಕೂಡ ಅವರು ನಿಮ್ಮನ್ನು ಇನ್ನೂ ಒಂದು ಫ್ರೆಂಡ್ ಝೋನಲ್ಲಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ 2 ಆಫ್ ಕಪ್ಸ್ ಅಂತ ಬರ್ತಿದೆ. ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಈಗಲೂ ಅದೇ ರೆಸ್ಪೆಕ್ಟ್ ಇದೆ, ಅಷ್ಟೇ ಇಷ್ಟಪಡ್ತಾರೆ. ಮತ್ತೆ ಯೂನಿಯನ್ ಆಗಬೇಕು, ರಿಯೂನಿಯನ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ಮತ್ತು ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಇದ್ದಾಗ ಕಳೆದಂಥ ಕ್ಷಣ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ದರು, ಸೆಲೆಬ್ರೇಟ್ ಮಾಡ್ತಿದ್ರು, ಆ ಒಂದು ಡೇಸ್ನ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ಬಂದು ಇನ್ನು ಅವರ ಒಂದು ಪರಿಸ್ಥಿತಿಗಳು ಅವ್ರನ್ನ ನಿಮ್ಮ
ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊ ಅದು ಅವ್ರಿಗೆ ಬೇಜಾರಾಗ್ತಾ ಇದೆ. ಅವ್ರು ನಿಮ್ಮನ್ನ ಎಷ್ಟೇ ಇಷ್ಟಪಟ್ರು, ಅವರು ಒಂದು ಜೀವನದಲ್ಲಿ ಅವರು ನಿಮ್ಮನ್ನು ಒಂದು ಬಾಡಾಗಿ ಟ್ರೀಟ್ ಮಾಡಿದ್ರು ಕೂಡ ಅವರ ಪರಿಸ್ಥಿತಿಗಳು ಅವ್ರಿಗೆ ಸಹಾಯ ಮಾಡ್ತಾ ಇಲ್ಲ. ಅದರಿಂದ ಈ ಪರ್ಸನ್ ನಿಮ್ಮ ಹತ್ರ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ 10 ಆಫ್ ವಾಂಡ್ಸ್ ಬಂದಿದೆ. 10 ಆಫ್ ವಾಂಡ್ಸ್ ಅಂತ ಅಂದರೂ ಕೂಡ ಅಷ್ಟೇ, ಈ ಪರ್ಸನ್ ಎಷ್ಟೇ ರಿಲೇಷನ್ಶಿಪ್ಪಲ್ಲಿ ಏನೇ ಟ್ರೈ ಮಾಡಿದ್ರು ಅವ್ರಿಗಿರೋಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಅವ್ರಿಗಿರೋಂತಹ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಅದು ನಿಮ್ಮ ಹತ್ರ ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊ ಈ ಪರ್ಸನ್ ಬಂದು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಿಲ್ಲ. ಅವ್ರು ಅಷ್ಟು ಸ್ಟ್ರೆಸ್ ಆಗಿದ್ದಾರೆ, ಅವರು ಟೆನ್ಷನಲ್ಲಿದ್ದಾರೆ, ಅವ್ರಿಗೂ ಒಂದು ಬೇಜಾರು ಅನ್ನೋ ಅಂಥದ್ದಿದೆ, ಅವ್ರಿಗೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ವಾಪಸ್ ಬರಬೇಕು ಅಂತ ಇದೆ. ಬಟ್ ಈ ಒಂದು ರಿಲೇಷನ್ಶಿಪ್ ಅಷ್ಟು ಈಸಿಯಾಗಿಲ್ಲ ಅವ್ರಿಗೆ. ಇದು ಒಂಥರ ಕಾಂಪ್ಲಿಕೇಟೆಡ್ ರಿಲೇಷನ್ಶಿಪ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಅದರಿಂದ ಆ ಪರ್ಸನ್ ಆ ಥರ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಅಂತ ಅಂದರೆ ಇಲ್ಲಿ ನೋಡ್ಬೋದು, ಕ್ವೀನ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಕಪ್ಸ್ ಎರಡೂ ಇದೆ ಅಂತ. ಅದು ಫೇಸ್ ಟು ಫೇಸ್ ಟರ್ನ್ ಆಗಿದೆ ಅಂತ ಅಂದರೆ ಅವರ ಒಂದು ಜೀವನದಲ್ಲಿ ನಿಮ್ಮಷ್ಟೇ ಈಕ್ವಲ್ ರೆಸ್ಪೆಕ್ಟ್ ಅಥವಾ ಈಕ್ವಲ್ ರಿಲೇಷನ್ಶಿಪ್ ಕೊಡೋ ಅಂಥ ವ್ಯಕ್ತಿ ಅವರ ಜೀವನದಲ್ಲಿ ಇದ್ದಾರೆ. ಸೊ ಅದರಿಂದಾಗಿ ಈ ಪರ್ಸನ್ ನಿಮಗೆ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ. ಸೊ ಈ ಒಂದು ಆರ್ಸ್ನ ನೋಡ್ಬೋದು ನೀವೆಷ್ಟು ಸೈಲೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇರೋದ್ರಿಂದ ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ. ನೀವು ಮಾತ್ರ ಅವರ ಪ್ರೀತಿಗಾಗೆ ಕಾಯ್ತಿದ್ದೀರಾ, ಅವರು ಅಷ್ಟೇ ನಿಮ್ಮನ್ನ ಕಮ್ಯುನಿಕೇಟ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಆದರೆ ನಿಮ್ಮಿಬ್ಬರ ಮಧ್ಯೆ ಇನ್ನೊಂದು ವ್ಯಕ್ತಿ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಅನ್ನೋ ಅಂಥದ್ದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಅದರಿಂದ ಈ ಪರ್ಸನ್ ನಿಮ್ಮ ಲೈಫ್ಗೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗಾಗಿ ಒರಾಟಲ್ ಮೆಸೇಜಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಯುವರ್ ಕಮಿಟ್ಮೆಂಟ್ ಈಸ್ ಬೀನ್ ಟೆಸ್ಟೆಡ್. ಸೊ ಇಲ್ಲಿ ನೀವು ನೋಡ್ಬೋದು, ನೀವು ಅವ್ರಿಗೋಸ್ಕರ ಯೂನಿವರ್ಸ್ ಹೇಳ್ತಾ ಇದೆ ಈ ಒಂದು ಸಿಚುವೇಶನ್ ನಿಮಗೆ ಒಂದು ಪರೀಕ್ಷೆ ಇದ್ದಂಗೆ. ಯಾಕೆ ಅಂತ ಅಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಹೇಗೆ ಮತ್ತೆ ಸೇರ್ತೀರಾ ಅಂತ ಅಂದ್ಬಿಟ್ಟು, ನಿಮ್ಮ ಪ್ರೀತಿ ಎಷ್ಟು ಜೆನ್ಯೂನ್ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇರೋವಂಥದ್ದು ಯೂನಿವರ್ಸ್ ಕಡೆಯಿಂದ. ಅಂದರೆ ಯುವರ್ ಕಮಿಟ್ಮೆಂಟ್ ಈಸ್ ಬೀನ್ ಟೆಸ್ಟೆಡ್. ನೀವೆಷ್ಟು ಜೆನ್ಯೂನ್, ನೀವೆಷ್ಟು ಪ್ರೀತಿನ ಕೊಡ್ತೀರಾ. ನಿಮ್ಮ ಪ್ರೀತಿ ಬರೀ ಈ ಒಂದು ಫಿಸಿಕಲ್ ಅಟ್ರಾಕ್ಷನ್ನ ಅಥವಾ ನಿಜವಾಗ್ಲೂ ನೀವು ಎಮೋಷನಲಿ ಮೆಂಟಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಯೂನಿವರ್ಸ್ ನಿಮಗೆ ಒಂದು ಟೆಸ್ಟಿಂಗ್ ಅನ್ನೋ ಅಂಥದ್ದನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇನ್ನೊಂದು ಕಾರ್ಡ್ ಅಂತ ಅಂದರೆ ಬಿಲೀವ್ ಇನ್ ದಿ ಇಂಪಾಸಿಬಲ್. ಈಗ ನೀವು ಅಂದ್ಕೊಳ್ತಿರ್ಬೋದು ಈ ರೀಡಿಂಗ್ ನೋಡಬೇಕಾದ್ರೆ, ಅಯ್ಯೋ ಇವರೇನು ಬರ್ತಾರೆ ಮಾಡ್ತಾರೆ ಅಥವಾ ಅವರ ಜೀವನದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಅಂತ ಅಂತಾರೆ, ಅವ್ರು ನಿಜವಾಗ್ಲೂ ಬರ್ತಾರಾ, ಈ ಥರ ಎಲ್ಲ ನೀವು ನೋಡಿದಾಗ ನಿಮ್ಗೆ ಅನಿಸುತ್ತೆ ಇದನ್ನು ನಂಬೋದಾ ಅಂತ ಅಂದ್ಬಿಟ್ಟು. ಆದರೆ ಯೂನಿವರ್ಸ್ ಹೇಳ್ತಿದೆ ಬಿಲೀವ್ ಇನ್ ದ ಇಂಪಾಸಿಬಲ್. ಯಾವುದು ನೀವು ಆಗಲ್ಲ ಅಂತ ಅಂದ್ಕೊಳ್ತೀರಾ, ಯಾವುದನ್ನ ನೀವು ನೆಗೆಟಿವ್ ಅಂತ ಅಂದ್ಕೊಳ್ತೀರಾ, ಯಾವುದು ಒಂದು ಸ್ಟಕ್ ಆಗಿದೆ ಅಂತ ನೀವು ಫೀಲ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಒಂದು ಪಾಸಿಟಿವ್ ಅನ್ನೋವಂಥದ್ದು ಇರುತ್ತೆ. ಆದರೆ ನೀವು ಅದನ್ನು ನಂಬಬೇಕು, ನಂಬಿ ಮ್ಯಾನಿಫೆಸ್ಟೇಷನ್ ಮಾಡಿ, ನಂಬಿ ನೀವು ವಿಷನ್ ಬೋರ್ಡ್ನ ಮಾಡಿ, ನಂಬಿ ನೀವು ಯಾವುದೇ ಒಂದು ನಂಬಿಕೆ ಇಟ್ಟಾಗ ಯೂನಿವರ್ಸ್ ನಿಮಗೆ ಅದು ಅಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಯಾವಾಗ ಇದಾಗಲ್ಲ, ಇದು ವರ್ಕ್ ಆಗಲ್ಲ, ಇವರು ಬರಲ್ಲ, ಇವ್ರು ಮೆಸೇಜ್ ಮಾಡಲ್ಲ ಅಂದಾಗ ಅವ್ರಿಗೂ ಅಷ್ಟೇ ನಿಮಗೆ ಕನೆಕ್ಟ್ ಆಗೋದಕ್ಕಾಗಲ್ಲ. ಅವರ ಒಂದು ಸಂದರ್ಭ ಎಷ್ಟೇ ಕಾಂಪ್ಲಿಕೇಟೆಡ್ ಆಗಿದ್ರೂ ನೀವು ಡೌಟ್ಫುಲ್ ಆಗಿ ಇದ್ದಾಗ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಕಾಂಪ್ಲಿಕೇಟೆಡ್ ಆಗಿ ಉಳ್ಕೊಂಡ್ಬಿಡುತ್ತೆ. ಆದರೆ ನೀವು ಯಾವಾಗ ಬಿಲೀವ್ ಮಾಡ್ತೀರಾ ಆವಾಗ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬ ಮುಂದೆ ಬರುತ್ತೆ. ಆವಾಗ ನೀವು ಯಾವುದಾಗಲ್ಲ ಅಂತ ಅಂದ್ಕೊಳ್ತೀರೋ ಅದು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಇನ್ನೊಂದು ಕಾರ್ಡ್ ಅಂತ ಅಂದರೆ ವರ್ಕ್ ಥ್ರೂ ಯುವರ್ ಫಿಯರ್ಸ್. ನಿಮಗೆ ಏನೋ ಒಂದು ಭಯ ಇದೆ, ಆ ಭಯನ ಬಿಡಿ, ನೀವೇ ಆ ಒಂದು ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ. ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ಆ ಕಷ್ಟದಿಂದ ಹೊರಗಡೆ ಬನ್ನಿ. ನಿಮ್ಮಲ್ಲಿರೋ ಒಂದು ಭಯನೇ ನಿಮ್ಮನ್ನು ತುಳಿತಾ ಬರ್ತಾ ಇದೆ. ನಿಮಗೆ ಒಂದು ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗಲ್ಲ, ಈ ಪರ್ಸನ್ ಕೆಟ್ಟವರು ಅಂತ ನಿಮ್ಮಲ್ಲಿರೋ ಒಂದು ಭಯ ನಿಮ್ಮನ್ನು ಈ ಪರ್ಸನ್ಗೆ ಕನೆಕ್ಟ್ ಮಾಡೋದಕ್ಕೆ ಯೂನಿವರ್ಸು ಬಿಡ್ತಾ ಇಲ್ಲ. ಆದರೆ ನಿಮಗೆ ಈಗ ಏನಾದರೂ ಈ ಪರ್ಸನ್ ಬೇಕೇ ಬೇಕು, ಇವ್ರನ್ನ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ನೀವು ಈ ಪರ್ಸನ್ಗೆ ಕನೆಕ್ಟ್ ಆಗಬೇಕು ಅಂದರೆ ನೀವು ನಿಮ್ಮ ಭಯಗಳನ್ನ ನೀವು ಬಿಡಬೇಕು, ದೇವ್ರ ಮೇಲೆ ಬಿಲೀವ್ ಮಾಡಬೇಕು, ಯೂನಿವರ್ಸ್ನ ಬಿಲೀವ್ ಮಾಡಬೇಕು, ನೀವು ಆಗ್ತಿರೋ ಅಂಥ ಎಫರ್ಟ್ಸ್ ಮೇಲೆ ನೀವು ನಂಬಿಕೆ ಇಡಬೇಕು. ಆವಾಗ ಮಾತ್ರ ನಿಮಗೆ ಎಲ್ಲನೂ ನಿಮ್ಮದೇ ಆದಂಥ ಒಂದು ದಾರಿಯಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ಸೊ ಈ ಒಂದು ಪರ್ಸನ್ ರಿಲೇಷನ್ಶಿಪ್
ಕಾಂಪ್ಲಿಕೇಟೆಡ್ ಆಗಿದೆ. ಅವ್ರು ಎಷ್ಟೇ ನಿಮಗೆ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಅವ್ರದ್ದೇ ಆದಂಥ ಒಂದು ಸಂದರ್ಭಗಳು ಅವ್ರನ್ನ ನಿಮ್ಮಿಂದ ಬರದೇ ಇರೋ ಹಾಗೆ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ರೀಡಿಂಗಲ್ಲಿ ಒಂದು ನಾನು ಗೈಡೆನ್ಸ್ ಕಾರ್ಡ್ ಅಂತ ಅಂದಾಗ ನಿಮ್ಮ ಒಂದು ಸಿಚುವೇಶನ್ನ ಟೆಸ್ಟ್ ಆಗ್ತಾ ಇದೆ. ನಿಮ್ಮ ಕಮಿಟ್ಮೆಂಟ್, ನೀವೆಷ್ಟು ಆ ಒಂದು ರಿಲೇಷನ್ಶಿಪ್ಗೆ ನಿಮ್ಮ ತನು ಮನ ಧನ ಎಷ್ಟು ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅದನ್ನು ಟೆಸ್ಟ್ ಮಾಡ್ತಿದ್ದೆ. ನೀವು ಏನು ನಂಬ್ತಿರೋ ಅದಾಗುತ್ತೆ. ನೀವು ನೆಗೆಟಿವ್ ಆಗಿ ಏನು ಅಂದ್ಕೊಳ್ತಿರೋ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಏನು ಅಂದ್ಕೊಳ್ತಿರೋ ಪಾಸಿಟಿವ್ ಆಗುತ್ತೆ. ಸೊ ನೀವು ಯಾವುದು ಆಗಲ್ಲ ಅಂತ ಅಂದ್ಕೊಂಡು ನೀವು ಅಂದ್ಕೊಂಡಿದ್ರೋ ಅದು ಆಗೋದೇ ಇಲ್ಲ. ನೀವು ಆಗುತ್ತೆ ಅಂತ ಬಿಲೀವ್ ಮಾಡಿದ್ರೆ ಎಲ್ಲನೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನಿಮ್ಮ ಒಂದು ಭಯದ ಮೇಲೆ ನೀವು ಕೆಲಸ ಮಾಡ್ತಾ ಹೋಗ್ತಿದ್ರೆ, ನೀವು ಅದನ್ನು ನಂಬ್ತಾ ಹೋಗ್ತಿದ್ರೆ, ನಿಮ್ಮಲ್ಲಿ ಕಾನ್ಫಿಡೆಂಟ್ ಬೆಳೀತಾ ಹೋಗ್ತಿದ್ರೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ತಿಳಿಸ್ತಿದ್ದೀನಿ. ಸೊ ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಆದರೂ ಟೈಪ್ ಮಾಡಿ, ಇಲ್ಲ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ. ಥ್ಯಾಂಕ್ ಯು.